ಲೇಯರ್ ನಂಬರ್ 2, ಈ ಮಾತುಕತೆಯ ಬಳಿಕ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೂ ಆಗಿರ್ತಕ್ಕಂತಹ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರೂಬಿ, ಭಾರತದ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಲೇಯರ್ ನಂಬರ್ 2. ಅದಾದ ಬಳಿಕ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಸೀಂ ಮಲ್ಲಿಕ್ ಜೊತೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಅಮೆರಿಕದ ಉಪಾಧ್ಯಕ್ಷರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಅಲ್ಲಿಗೆ ಇನ್ನು 3 ಲೇಯರ್, 3 ಹಂತಗಳಲ್ಲಿ ಒಂದು ಹಂತದ ಮಾತುಕತೆ ಮುಗಿದು ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಾಯಿತು. ಏನು ಅಂತ ಹೇಳಿದ್ರೆ, 2 ರಾಷ್ಟ್ರಗಳು ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅಂತೇಳಿ. ದಿಸ್ ಇಸ್ ದ ಪಾಯಿಂಟ್ ನಂಬರ್ 1. ಈ ಮಾತುಕತೆ ಆದ ಬಳಿಕ ಇವತ್ತು ಮಧ್ಯಾಹ್ನ 3:35 ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರ ಜೊತೆಗೆ, ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಈಗ ಕಾಂಗ್ರೆಸ್ ಕೇಳ್ತಾ ಇದೆ, ವಿಶೇಷ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಿರಿ ನೀವು ಅಂತೇಳಿ. ಜಯರಾಮ್ ರಮೇಶ್, ಕಾಂಗ್ರೆಸ್ನ ಮೀಡಿಯಾ ಹೆಡ್, ಕರ್ನಾಟಕದ ರಾಜ್ಯಸಭಾ ಸಂಸದರು ಕೂಡ ಹೌದು. ಜಯರಾಮ್ ರಮೇಶ್ ಅವರೀಗ ಪ್ರಶ್ನೆಯನ್ನ ಸರ್ವ ಪಕ್ಷಗಳ ಸಭೆ ಕರೀರಿ ನೀವು ಅಂತೇಳಿ. ಬಿಕಾಸ್ ದಿಸ್ ಮೆಸೇಜ್ ಶುಡ್ ಕನ್ವೆ ಟು ದಿ ಆಲ್ ಪಾರ್ಟೀಸ್. ಕಾರಣ, ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಬಳಿಕ ಈ ದೇಶದ ಎಲ್ಲಾ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಸರ್ಕಾರವನ್ನ ಆರಂಭದಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ಪಕ್ಷಾತೀತವಾಗಿ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯಾದಂತಹ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಜೊತೆಗೆ, ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಕಾಂಗ್ರೆಸ್ ಒಳಗೊಂಡಂತೆ ದೇಶದ ಸರ್ವ ಪಕ್ಷಗಳು ಕೂಡ ನಿಂತವು. ಸರ್ಜಿಕಲ್ ದಾಳಿ ಆದ ಬಳಿಕ ನಡೆದಂತಹ 2ನೆಯ ಸರ್ವ ಪಕ್ಷಗಳ ಸಭೆಯಲ್ಲೂ ಕೂಡ ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಬಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಮಗೆ ಎಲ್ಲಾ ಪಕ್ಷಗಳು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಇದೇ ಭಾರತದ ಪ್ರಜಾಪ್ರಭುತ್ವದ ಗುಣಲಕ್ಷಣ, ಶ್ರೇಷ್ಠತೆ, ನಮ್ಮಲ್ಲಿ ರಾಜಕೀಯ ಬದ್ಧತೆ ಮತ್ತು ರಾಜಕೀಯ ಮುತ್ಸದ್ದಿತನ, ಸ್ಟೇಟ್ಮೆನ್ಶಿಪ್ ಇದೆ ಅಂತೇಳಿ ಮಾನ್ಯ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಹಾಗಾದ್ರೆ ಪಾಕಿಸ್ತಾನದ ಜೊತೆಗೆ ವಿರುದ್ಧ ಎಂಥದ್ದೇ ಕ್ರಮಕ್ಕಾದ್ರೂ ಸರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಬೆಂಬಲವನ್ನ ಕೊಟ್ಟಂತಹ ಸರ್ವ ಪಕ್ಷಗಳನ್ನ ಸರ್ಕಾರ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಯಾಕೆ? ಏನಾಯ್ತು? ವಾಟ್ ಹ್ಯಾಪಂಡ್? ಅಮೆರಿಕದ ಈ ಸಂಧಾನವನ್ನ ಒಪ್ಪಿಕೊಳ್ಳಲಿಕ್ಕೆ ಕಾರಣವಾಗಿದ್ದು ಏನು? ನಮ್ಮ ಈ ಆಕ್ಷನ್ನು ಯಾವ ಮೆಸೇಜ್ ಅನ್ನು ದೇಶದ ಜನತೆಗೆ ನಾವು ತಂದು ಕೊಡಬಹುದು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿ ಪ್ರೈಮ್ ಮಿನಿಸ್ಟರ್ ಶುಡ್ ಕಮ್ ಅಂಡ್ ಕನ್ವೆ ದಿಸ್ ಥಿಂಗ್. ಕನ್ವೆ ಮಾಡಬೇಕೀಗ. ಬಿಜೆಪಿ ಅವರು ನಿನ್ನೆಯಷ್ಟೇ ಪೋಸ್ಟರ್ ಹಾಕಿದ್ರು. ಆಲ್ ಕ್ರೆಡಿಟ್ ಗೋಸ್ ಟು, ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏಷ್ಯಾ ಉಪಖಂಡದಲ್ಲಿ ಶಾಂತಿಯನ್ನ ನೆಲೆಸಲಿಕ್ಕೆ ಕಾರಣಕರ್ತರಾದರ ಶಾಂತಿ ದೂತ ಎನ್ನುವಂತಹ ಬಿರುದನ್ನ ಡೊನಾಲ್ಡ್ ಟ್ರಂಪಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಎನ್ನುವಂಥ ಬೇಡಿಕೆ ಕೂಡ ಇತ್ತು.